ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲೊಂದು ತುಂಬ ಸಿಂಪಲ್ಲಾಗಿ ವಾಂಗಿಬಾತ್ ಗೊಜ್ಜು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಾಯಿದ್ರು, ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಮೊದಲಿಗೆ ನಾನು ಒಂದು 5 ಆಗೋಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. MTR ಅವರ ವಾಂಗಿಬಾತ್ ಪೌಡ್ರನ್ನ 2 ಪ್ಯಾಕೆಟ್ ಕೂಡ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ ಹೋದರೆ ಸಾಕು. ಮನೆ ಮಂದಿ ಎಲ್ಲ ಊಟ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ಬನ್ನಿ, ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ನಾನು ಒಂದು ಬಾಂಡಿನ ಕಾಯಕ್ಕಿಟ್ಟಿದ್ದೀನಿ. ಈಗ ನಾನು ಒಂದು 4 ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಇದ್ದಷ್ಟು ವಾಂಗಿಬಾತು ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಒಂದು 5 ರಿಂದ 10 ಆಗೋಷ್ಟು ನಾನು ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿನ ಮೊದಲು ಹುರ್ಕೋಬೇಕು. ಗೋಡಂಬಿ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ನಾವು ಪಾಯಸಕ್ಕೆಲ್ಲ ಫ್ರೈ ಮಾಡ್ಕೋತೀವಲ್ಲ, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಬ್ರೌನ್ ಕಲರ್ ಬರ್ತಾ ಇದೆ. ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕು. ಚೆನ್ನಾಗಿ ಫ್ರೈ ಆಗಿದ್ರೆ, ಕ್ರಿಸ್ಪಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ನಾವು ಒಂದು ಬೌಲ್ಗೆ ತಗೊಬಿಡೋಣ. ಕಾದಿರೋ ಎಣ್ಣೆಗೆ ಸ್ಟವ್ ಸಣ್ಣ ಮಾಡಿಟ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಈರುಳ್ಳಿ ಫ್ರೈ ಆದರೆ ಸಾಕು. ಇದಕ್ಕೆ ನಾವು ಒಂದು ಅರ್ಧ ಕಪ್ ಆಗೋಷ್ಟು ಬಟಾಣಿನ ತೊಗೊಂಡಿದ್ದೀನಿ. ಇದು ಒಣಗಿರೋ ಬಟಾಣಿನೇ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಬಟಾಣಿ ಕೂಡ ಒಂದು 2 ಸೆಕೆಂಡು ಫ್ರೈ ಆಗಬೇಕು. ಬಟಾಣಿ ಕೂಡ ಒಂದು 2 ಸೆಕೆಂಡ್ ಫ್ರೈ ಮಾಡಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಿದೆ. 2 ಟೊಮೊಟೊನ, ದೊಡ್ಡ ಸೈಜ್ 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಚೆನ್ನಾಗಿ ಸಾಫ್ಟ್ ಆಗೋಷ್ಟೊಳಗೆ ನಾವು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಳ್ಳೋಣ. ಮೊದಲಿಗೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಬದನೆಕಾಯಿ ಕರ್ರಗಾಗ್ಬಿಡುತ್ತೆ, ಕನೆ ಬನ್ನುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಈಗ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗೋ ಟೈಮಲ್ಲಿ ಅಷ್ಟನ್ನು ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. 2 ಎಲ್ಲ ಫ್ರೈ ಆಯ್ತಾ ಇರಲಿ. ಬನ್ನಿ, ಈಗ ಬದನೆಕಾಯಿನೆಲ್ಲ ಸಣ್ಣದಾಗೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ರೀತಿ ಚಿಕ್ಕದು ಬೇಕಾದ್ರೂ ಕಟ್ ಮಾಡ್ಕೋಬೋದು. ಬದನೆಕಾಯಿನ ಕಟ್ ಮಾಡಿ ನೀರಿಗೆ ಹಾಕ್ಕೋಬೇಕು. ಹಾಗೆ ಎಲ್ಲ ಇಟ್ಟರೆ ಕನೆ ಬರುತ್ತೆ. ತುಂಬ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಈ ರೀತಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ನೀರಿಗೆ ಹಾಕ್ಕೋಬೇಕು. ಎಲ್ಲ ಬದನೆಕಾಯಿನೂ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಬನ್ನಿ, ಈಗ ಟೊಮೊಟೊ ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿನೂ ಕೂಡ ನೋಡಿ ನೀರಲ್ಲೇ ಇಟ್ಟಿರ್ತೀನಿ. ನೀರಲ್ಲೇ ಇಡಬೇಕು. ಈ ರೀತಿ ಸಣ್ಣದಾಗಿ ಉದ್ದನಾಗಿ ಕಟ್ ಮಾಡ್ಕೋಬೇಕು. ವಾಂಗಿಬಾತ್ಗೆ ಅಂದರೆ ಅದೇ ರೀತಿ ಇರಬೇಕು. ಈಗ ಬೇಯ್ತಾ ಇರೋಂಥ ಈರುಳ್ಳಿ ಜೊತೆಗೆಲ್ಲ ಹಾಕ್ಕೊಳ್ಳೋಣ. ಬದನೆಕಾಯಿನೂ ಅಷ್ಟೇ ತುಂಬ ಚೆನ್ನಾಗಿ ಸಾಂಬಾರಲ್ಲಿ ಬೇಯಿಸ್ತೀವಲ್ಲ, ಆ ರೀತಿ ಬೇಯಿಸೋಕೆ ಹೋಗಬಾರ್ದು. ವಾಂಗಿಬಾತ್ಗೆ ಸ್ವಲ್ಪ ಕ್ರಂಚಿನೆಸ್ ಇದ್ದರೆ ನಾವು ಅದು ತಿನ್ನುವಾಗ ನಮಗೆ ತುಂಬ ಸಾಫ್ಟ್ ಇದಾಗಿರುತ್ತೆ. ಚೆನ್ನಾಗಿದೆ, ಎಣ್ಣೆಲಿ ಫ್ರೈ ಆಗಬೇಕು. ನೋಡಿ, ಈಗ ಬದನೆಕಾಯಿ ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ಫ್ರೈ ಆದರೆ ಸಾಕು.
ತುಂಬಾ ಫ್ರೈ ಮಾಡ್ಕೊಬಿಟ್ರೆ ನಮಗೆ ಸಾಂಬಾರಲ್ಲಿ ತಿನ್ನಂಗೆ ಅನ್ನಿಸ್ತಾ ಇರುತ್ತೆ. ವಾಂಗಿಬಾತಲ್ಲಿ ಆ ಟೇಸ್ಟು ಸಿಗಲ್ಲ. ಈಗ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ, ಕಟ್ ಮಾಡಿ ಇಟ್ಕೊಂಡಿರೋಂಥ 2 ವಾಂಗಿಬಾತ್ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ. ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬದನೆಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಒಳಗಡೆಗೆಲ್ಲ. ಈ ರೀತಿ ಮೊದಲು ಡ್ರೈ ಥರ ಮಾಡಿಕೊಂಡು ಹುರ್ಕೋಬೇಕು. ತುಂಬಾ ಈಸಿ. ಕೆಲವರು ವಾಂಗಿಬಾತ್ ಪೌಡ್ರು ಮಾಡ್ಕೊಳೋಕ್ಕೆಲ್ಲ ಆಗಲ್ಲ, ಅಂಥವ್ರು ಪ್ಯಾಕೆಟ್ ಪೌಡ್ರು ತಂದು ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಈ ರೀತಿ ನೀರು ಹಾಕಿ ಬಿಟ್ಟರೆ ಚೆನ್ನಾಗಿ ಗಟ್ಟಿಗೆ ಗೊಜ್ಜಾಗುತ್ತೆ. ಇನ್ನದು ನೀರಂಶ ಎಲ್ಲ ಹೋಗಿ ಬದನೆಕಾಯಿಗೆಲ್ಲ ಮಸಾಲೆ ಕಚ್ಕೊಳ್ಳುತ್ತಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು 2 ನಿಮಿಷದ ಕಾಲ ಬೇಯ್ತಾ ಇರಲಿ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಬಿಟ್ಟು ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ, ಎಣ್ಣೆ ಅಂಶ ಕೂಡ ಬಿಟ್ಟಿದೆ. ಈ ರೀತಿ ಗಟ್ಟಿಗಾಗುತ್ತೆ ಗೊಜ್ಜು. ನೋಡಿ ಎಷ್ಟು ನೀಟಾಗಿದೆ, ಬದನೆಕಾಯಿಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈಗ ಗೋಡಂಬಿನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇಷ್ಟೇ. ಇದು ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಸೆಕೆಂಡು ಹಾಗೆ ಸ್ಟವ್ ಮೇಲೆ ಬಿಡೋಣ. ಇದು 1 ನಿಮಿಷಗಳ ಕಾಲ ಉಪ್ಪು ಹಿಡೀಲಿ ಒಂದು ಸ್ವಲ್ಪ ಹೊತ್ತು. ಬನ್ನಿ, ಈಗ ಉಪ್ಪೆಲ್ಲ ಕರೆಕ್ಟಾಗಿ ಹಿಡ್ದಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಜಾಸ್ತಿ ಅಷ್ಟು ಎಣ್ಣೆ ಅಂಶನೂ ಕಡಿಮೆ ಇದೆ. ನೋಡಿ, ಇಷ್ಟಿದ್ರೆ ಸಾಕು. ನಮ್ಗೆ ಅನ್ನಕ್ಕೆ ಹಾಕಿ ಕಲಿಸಿದಾಗ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಎಲ್ಲ ಕಡೆ ಅನ್ನಕ್ಕೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಈಗ ಇಷ್ಟ ಆದರೆ ಸಾಕು. ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ರೆಡಿಯಾಗಿದೆ. ಬನ್ನಿ ಫ್ರೆಂಡ್, ವಾಂಗಿಬಾತು ರೆಡಿಯಾಗಿದೆ. MTR ಪೌಡ್ರಿಂದ ಮಾಡಿರೋಂತಹ ವಾಂಗಿಬಾತು ಬೆಳಗಿನ ಟಿಫನ್ಗೆ ಬೇಗನೆ ಆಗುತ್ತೆ. ಮಕ್ಕಳು ಸ್ಕೂಲ್ಗಾಗಲಿ ಆಫೀಸ್ ಕಟ್ಕೋಗೋಕ್ಕಾಗಲಿ ಎಲ್ಲದಕ್ಕೂ ತುಂಬಾ ಈಸಿಯಾಗಿ ಬೇಗ ಕೂಡ ರೆಡಿಯಾಗುತ್ತೆ. ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಓಕೆ, ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನು ಕೂಡ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.